ಸಿಂಚೂಸ್ ಹೆಲ್ತ್ ಅಪ್ಡೇಟ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಮಿತ್ ಶಂಕರ್, ಮೈಸೂರು. ಸಿಂಚುಗೆ ಆಪರೇಷನ್ ಮಾಡಿಸಿದ್ದು ಎಷ್ಟು ಮುಖ್ಯನೋ ಈಗ ಅವಳನ್ನ ನೋಡ್ಕೊಳ್ಳೋದು ಅದಕ್ಕಿಂತ ತುಂಬ ಮುಖ್ಯ. ಗಾಯ ಬೇಗ ವಾಸಿ ಆಗಬೇಕು ಅಂದರೆ ದಿನಕ್ಕೆ 2 ಬಾರಿ ಡ್ರೆಸ್ಸಿಂಗ್ ಮಾಡಬೇಕಾಗತ್ತೆ. ಹೈಡ್ರೋಜನ್ ಪೆರಾಕ್ಸೈಡ್ ಅಥವಾ ಸ್ಯಾವ್ಲೋನಿಂದ ಗಾಯನ ಕ್ಲೀನ್ ಮಾಡಿ ಕ್ವಿಕ್ ಹೀಲಿಂಗ್ ಸ್ಪ್ರೇನ ಹಾಕಬೇಕಾಗತ್ತೆ. ಈ ಸ್ಪ್ರೇ ಬಂದು ನಥಿಂಗ್ ಬಟ್ ಟಿಂಚರ್, ಬಟ್ ಉರಿ ಆಗದೇ ಇರುವಂತಹ ಟಿಂಚರ್. ಅಮ್ಮ ಅಂತೂ ಸಿಂಚುನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಆಪ್ರೇಷನ್ ಆಗಿರೋ ಗಾಯವನ್ನೇನಾದರೂ ಉಗುರಲ್ಲಿ ಕೆರ್ಕೊಂಡು ಬಿಟ್ರೆ ಅದು ಸೆಪ್ಟಿಕ್ ಆಗಿ ಇನ್ನೂ ದೊಡ್ಡ ಅನಾಹುತ ಆಗಿಬಿಡುತ್ತೆ. ಅದು ಆಗಬಾರ್ದು ಅಂತಂದರೆ ಗಾಯನ ಕೆರ್ಕೊಳ್ದೇ ಇರೋ ಹಾಗೆ ಕಾಲರಿಂದ ಅಥವಾ ಒಂದು ಬಟ್ಟೆನ ಅಥವಾ ಈ ರೀತಿ ಟೀ ಶರ್ಟ್ ಹಾಕಿ ಸೇಫ್ ಮಾಡಬೇಕಾಗತ್ತೆ. ಅದನ್ನು ಅಮ್ಮ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಸಿಂಚು ಆರಾಮಾಗಿದ್ದಾಳೆ. ಎಂದಿನಂತೆ ಆಟ ಆಡಿಕೊಂಡು ಊಟ ಮಾಡಿಕೊಂಡು ರೆಸ್ಟ್ ಮಾಡ್ತಿದ್ದಾಳೆ. ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಸಿಂಚು ಇವತ್ತು ಬೇಗ ಹುಷಾರಾಗೋದಕ್ಕೆ ಕಾರಣ ಆಗಿದೆ. ನಾಯಿ ಸಾಕಿರೋ ನಿಮ್ಮ ಫ್ರೆಂಡ್ಗೆ ಈ ರೀಲ್ನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.